ಹಲೋ ಫ್ರೆಂಡ್, ನೀವು ದಿನವಿಡೀ ಮನೆಗಾಗಿ ಮನೆಯವರಿಗೋಸ್ಕರ ಕೆಲಸ ಮಾಡಿ ದಣಿದಿರ್ತೀರಾ. ಕೆಲಸ ಮಾಡ್ತಾನೆ ಇರ್ತೀರಾ. ತುಂಬಾ ಪ್ರೀತಿಯಿಂದ ಅವ್ರ ಬಗ್ಗೆ ವಿಚಾರಿಸ್ಕೊತೀರಾ. ಆದ್ರೂ ಕೂಡ ನಿಮ್ಮ ಗಂಡ, ನಿಮ್ಮ ಮಕ್ಕಳು ನಿಮ್ಮನ್ನ ಗೌರವಿಸ್ತಾ ಇಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಗೊಂದು ಜಾಗ ಇಲ್ಲ ಅಂತ ಅನ್ಸುತ್ತಾ? ತುಂಬಾ ಬೇಸರ ಆಗುತ್ತಾ? ಖಂಡಿತ ಬೇಸರ. ಹಾಗಿದ್ರೆ ಇವತ್ತು ನಾವು ಅವ್ರನ್ನ ಹೇಗ್ ಬದಲಾಯಿಸೋದು ಅನ್ನೋದನ್ನ ನೋಡೋದ್ ಬೇಡ. ಬದಲಿಗೆ ಇವತ್ತು ಅವರಿಂದ ನಿಮ್ಗೆ ಬೇಜಾರಾಗದೆ ಇರೋ ಹಾಗೆ ನಿಮ್ಮ ಶಕ್ತಿಯನ್ನ ನೀವು ಉಳಿಸ್ಕೊಳ್ಳೋದು ಹೇಗೆ, ನಿಮ್ಮ ಜೀವನ ಪ್ರೀತಿಯನ್ನ ಉಳಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ. ಇದು ಅಭಿವ್ಯಕ್ತಿ. ನಾನು ಶೀಲಾ. ನಾನು ನನ್ನ ಜೀವನದ ಅನುಭವ, ಅರಿವಿನಿಂದ, ಅಧ್ಯಯನದ ಮೂಲಕ ಏನೇನು ವಿಷಯಗಳನ್ನ ಅರ್ತಿದ್ದೀನಿ ಅದನ್ನ ನಾನಿಲ್ಲಿ ಹಂಚ್ಕೊಳ್ತೀನಿ. ಇವತ್ತು ನಾನು ನನ್ನ ಅನುಭವ, ಅಧ್ಯಯನ ಮತ್ತು ಜೀವನ ಪ್ರೀತಿಯಿಂದ ಕಲ್ತಿದ್ದನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ವಿಷಯದ ಬಗ್ಗೆ. ಫ್ರೆಂಡ್, ಈ ಗಂಡ ಮಕ್ಕಳು ಇವ್ರಿಗೋಸ್ಕರ ಹಗಲೆಲ್ಲ ಜೀವನವನ್ನ ತೆಗಿತಾ ಇರ್ತೀರಾ, ಅವ್ರಿಗೋಸ್ಕರ ಕಾಳಜಿ ಮಾಡ್ತಿರ್ತೀರಾ. ಆದ್ರೆ ನಿಮ್ಗೆ ಹರ್ಟ್ ಆಗ್ತಾ ಇರುತ್ತೆ. ಏನ್ ಹರ್ಟ್ ಆಗ್ತಾ ಇರುತ್ತೆ? ಗಂಡ ಗಮನ ಕೊಡೋದಿಲ್ಲ, ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ತಾ ಇರ್ತಾರೆ. ಹಾಗೆ ಭಾವನಾತ್ಮಕವಾಗಿ ಯಾವುದೇ ರೀತಿಯಲ್ಲೂ ನೀವು ಅವರಿಂದ ಯಾವುದನ್ನು ನಿರೀಕ್ಷೆ ಮಾಡೋ ಹಾಗಿಲ್ಲ. ಇನ್ನು ಮಕ್ಕಳು ಅವ್ರು ಹೇಳಿದ ಮಾತು ಕೇಳೋದಿಲ್ಲ, ವಾಪಸ್ ಮಾತಾಡ್ತಾರೆ. ಗೌರವ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ತುಂಬಾ ಸರಿ ನಮ್ಮ ಅವಶ್ಯಕತೆ ಇವ್ರಿಗೆ ಇಲ್ವೇನೋ, ನಾವು ಇನ್ನು ಬೇಡವೇನೋ, ನಮ್ಮ ಕೆಲಸ ಇಲ್ಲಿಗೆ ಮುಗಿದೋಯ್ತೇನೋ ಅಂತ ಅನ್ನಿಸುವ ಹಾಗೆ ಒಂಥರ ಪರಿತ್ಯಕ್ತ ಭಾವನೆ ಉಂಟಾಗುತ್ತೆ ಅಲ್ವಾ? ಸೊ ಹಾಗಿದ್ರೆ ಈಗೇನ್ ಮಾಡೋದು? ಈ ಹರ್ಟಿನ ಮೂಲ ಎಲ್ಲಿ? ಇದು ಅವರ ಒತ್ತಡ, ಅವರ ಸಮಸ್ಯೆಯ ಪ್ರತಿಬಿಂಬವೇ ಹೊರತು ನಿಮ್ಮ ಮೌಲ್ಯದ ನಿರ್ಧಾರ ಅಲ್ಲ. ಇದನ್ನ ಮೊಟ್ಟ ಮೊದಲನೇದಾಗಿ ತಿಳ್ಕೊಬೇಕು. ಸಮಸ್ಯೆಯ ಮೂಲ ಎಲ್ಲಿರುತ್ತೆ ಅಂದ್ರೆ ನಿಮ್ಮ ಸ್ವಕೇಂದ್ರ ಅವರ ಮೇಲೆ ಅವಲಂಬಿತವಾಗ್ಬಿಡುತ್ತೆ. ಅವಾಗ ಯಾರು ನಿಮ್ಮನ್ನ ನೋಯಿಸದೆ ಇರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಎಲ್ಲರೂ ನೋಯಿಸ್ತಾ ಇರ್ತಾರೆ. ಯಾಕೆ ನೋಯಿಸ್ತಾ ಇರ್ತಾರೆ? ಅವರ ಮೇಲೆ ನಿಮ್ಮ ಕೇಂದ್ರ, ಸ್ವಕೇಂದ್ರ ಅವಲಂಬಿತವಾಗಿದೆ. ಈಗ ನೀವು ಅಲ್ಲಿಂದ ಹೇಗೆ ಹೊರಬರೋದು? ನಿಮ್ಮ ಶಕ್ತಿಯನ್ನ ಹೇಗೆ ಉಳಿಸ್ಕೊಳ್ಳೋದು? ಮೊಟ್ಟ ಮೊದಲನೇದಾಗಿ ನೀವು ನಿಮ್ಮ ಭಾವನಾತ್ಮಕವಾದಂತ ಒಂದು ನಿರ್ಲಿಪ್ತತೆಯನ್ನ ಸಾಧಿಸಬೇಕು. ತುಂಬಾ ಸರಿ ನೀವು ಮಕ್ಕಳಿಗೆ, ಉದಾಹರಣೆಗೆ ಮಗನಿಗೋ ಮಗಳಿಗೋ ಹಾಗ್ ಮಾಡ್ಬೇಡ, ಹೀಗ್ ಮಾಡು ಆ ತರ ಹೇಳ್ತಾ ಇರ್ತೀರಾ. ಆದ್ರೆ ಅವ್ರಿಗೆ ಅದು ರುಚಿಸೋದಿಲ್ಲ. ಅವರು ಅಮ್ಮ ನಿನ್ಗೆ ಗೊತ್ತಾಗಲ್ಲ, ಹಾಗೆ ಹೀಗೆ ಅಂತ ವಾಪಸ್ ಮಾತಾಡ್ತಿರ್ತಾರೆ. ನಿಮ್ಗೆ ತುಂಬಾ ಹರ್ಟ್ ಆಗುತ್ತೆ. ಅದಕ್ಕೆ ಇವಾಗ ಏನ್ ಮಾಡ್ಬೇಕು? ನೀವು ಒಂದು ನಿರ್ದಿಷ್ಟವಾದ ಅಂತರವನ್ನ ಕಾಪಾಡ್ಕೊಳ್ಳೋದು ಹೇಗೆ? ಜಾಸ್ತಿ ನೀವು ಬಾದರ್ ಮಾಡೋದಕ್ಕೆ ಹೋಗ್ಬೇಡಿ. ತಪ್ಪು ಮಾಡೋದಕ್ಕೆ ಅವ್ರಿಗೆ ಅವಕಾಶ ಬಿಟ್ಬಿಡಿ, ಕೊಟ್ಬಿಡಿ. ಅವಾಗ ಏನಂದ್ರೆ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಒಂದು ದೂರದಲ್ಲಿ ನಿಂತ್ಕೊಂಡು ನೀವು ಅವರು ನಿಮ್ಮ ಹತ್ರ ಕೇಳಿಕೊಂಡು ಬರೋ ತನಕ ಕಾಯಿರಿ. ಉದಾಹರಣೆಗೆ ಹೋಮ್ವರ್ಕ್ ಮಾಡಲ್ಲ ಅಥವಾ ಶಾಲೆಗೆ ಹೋಗಲ್ಲ, ಇಂಥ ಸಂದರ್ಭದಲ್ಲಿ ಒಂದಷ್ಟು ದಿವಸ ಬಿಟ್ಬಿಡಿ. ಅವ್ರ ಪಾಡಿಗೆ ಅವ್ರನ್ನ ಹೇಳಕ್ ಹೋಗ್ಬೇಡಿ. ಒಂದು ಟೆಸ್ಟ್ ಅಲ್ಲಿ ಫೇಲ್ ಆಗ್ಬೋದು, ಅಥವಾ ಇನ್ನಾರ ಹತ್ರ ಹೇಳಿಸ್ಕೋಬಹುದು, ಅಥವಾ ಇನ್ನೇನೋ ಒಂದು ಜೀವನದಲ್ಲಿ ಅವರೇ ಪಾಠವನ್ನ ಕಲಿಯೋ ತನಕ ಕಾಯೋದನ್ನ ಕಲೀರಿ. ಅದನ್ನೇ ಭಾವನಾತ್ಮಕ ನಿರ್ಲಿಪ್ತತೆ ಅಂದ್ರೆ. ಎಲ್ಲದಕ್ಕೂ ಕಾಳಜಿ ತಗೊಂಡು ಹೇಳೋದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಎನರ್ಜಿ, ಸಮಯ ಎರಡು ಅದರಿಂದ ಉಳಿತಾಯ ಆಗುತ್ತೆ. ನಿಮಗೂ ಒಂದು ಬೆಲೆ ಬರುತ್ತೆ. ಆಮೇಲೆ ಎರಡನೇದು, ನೀವು ನಿಮ್ಮ ಭಾವನಾತ್ಮಕವಾದ ಒಂದು ಬೌಂಡ್ರಿನ ನಿಮ್ಮ ಮನಸ್ಸಿನೊಳಗಡೆ ಹಾಕೋಬೇಕು. ಈ ಬೌಂಡ್ರಿ ಅಂದ್ರೆ ಏನು? ನಿಮ್ಮ ಭಾವನೆಗಳಿಗೆ ಒಂದು ಬೇಲಿ ಹಾಕೊಬೇಕು. ಯಾರು ಏನೇ ಹೇಳಿದ್ರು ನನ್ನನ್ನ ಅಲ್ಲಾಡ್ಸೋದಕ್ಕಾಗೋದಿಲ್ಲ. ನನಗೆ ನನ್ನ ಅಸ್ತಿತ್ವ ಏನು, ನಾನೇನು ಅನ್ನೋದು ಗೊತ್ತಿದೆ ಅನ್ನೋದನ್ನ ನೀವು ದಿನನಿತ್ಯ ಬಾಯ್ಪಾಟ್ ಮಾಡ್ಕೋತಾ ಇರ್ಬೇಕು. ನಿಮಗೆ ನೀವೇ ಹೇಳ್ಕೊಳ್ತಾ ಇರ್ಬೇಕು. ಅವಾಗ ಈ ಮಕ್ಕಳಿರ್ಲಿ, ಗಂಡ ಇರ್ಲಿ, ಅಥವಾ ಸಂಬಂಧಿಕರಿರ್ಲಿ, ಅತ್ತೆ ಮಾವ ಯಾರೇ ಇರ್ಲಿ, ಅವರಿಗೆ ನೋಯಿಸೋದಕ್ಕೆ ನೀವು ಬಿಡೋದಿಲ್ಲ. ಅವರು ಹೊಗಳ್ಳಿ ಅಥವಾ ತೆಗಳ್ಳಿ, ನೀವು ನಿಮ್ ಕೆಲಸವನ್ನ ನೀವು ಮಾಡ್ತಾ ಮಾಡ್ತಾ ಆ ಮಾತುಗಳನ್ನ ನಿಮ್ಮ ಮನಸ್ಸಿಗೆ ತಾಗದಂತೆ ಬದುಕೋದಕ್ಕೆ ಶುರು ಮಾಡ್ತೀರಾ. ತುಂಬಾ ಕಷ್ಟ ಅನ್ಸುತ್ತಾ? ಕಷ್ಟ ಅನ್ಸಲ್ಲ. ಟ್ರೈ ಮಾಡ್ತಾ ಹೋಗಿ, ಅದು ರೂಢಿ ಆಗ್ತಾ ಹೋಗುತ್ತೆ. ಅವಾಗ ನೋಡಿ, ನಿಮ್ಮ ಸ್ವಕೇಂದ್ರ ಅವರಿಂದ ಹೊರಗೆ ಬಂದು ನಿಧಾನಕ್ಕೆ ನೀವು ನಿಮ್ಮೆಡೆಗೆ ಮರಳುತ್ತೀರಾ. ಅವಾಗ ಮೂರನೇ ಹಂತ ಬರುತ್ತೆ. ಅಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೋಬೇಕು. ಗುರುತಿಸ್ಕೊಳ್ತೀರಾ. ಅವಾಗ ನಿಮ್ಮ ಓದು, ಬರಹ, ಹಾಡುಗಾರಿಕೆ, ಆಮೇಲೆ ತೋಟಗಾರಿಕೆ, ಏನೇನ್ ನಿಮ್ಮ ವ್ಯಕ್ತಿಗತವಾದ ಆಸೆಗಳು, ಪ್ರತಿಭೆಗಳು ಯಾವುದಿದೆ ಅದ್ರ ಕಡೆ ನೀವು ಗಮನ ಕೊಡ್ತಾ ಹೋಗ್ತೀರಾ. ಹೀಗೆ ಗಮನ ಕೊಟ್ಟಾಗ ನಿಮ್ಮ ವ್ಯಕ್ತಿತ್ವಕ್ಕೊಂದು ಗೌರವ ಬರುತ್ತೆ. ನೀವು ಕುಟುಂಬದ ಕಣ್ಣು, ನೀವು ಕುಟುಂಬದ ಆಧಾರ ಸ್ತಂಭ ಅಂದಮೇಲೆ ನಿಮ್ಮ ವ್ಯಕ್ತಿತ್ವದ ಬೆಲೆಯನ್ನ
ನೀವೇ ಮೊದಲು ನಿರ್ಧಾರ ಮಾಡಬೇಕು. ಎಲ್ಲಿವರೆಗೆ ನೀವು ನಿಮ್ಮ ಗಂಡ ಮತ್ತು ಮಕ್ಕಳು ನಿಮ್ಮನ್ನ ಬೆಲೆಯನ್ನ ತೀರ್ಮಾನ ಮಾಡೋದಕ್ಕೆ ಬಿಡ್ತೀರಾ, ಅಲ್ಲಿವರೆಗೆ ನೀವು ಮನೆಯ ಡೋರ್ ಮ್ಯಾಟ್ ಆಗಿ ಉಳ್ಕೋತೀರ. ಇನ್ನು ಸಾಮಾನ್ಯವಾಗಿ ನಾವು ಹೆಣ್ಮಕ್ಳು ಮಾಡುವ ಇನ್ನೊಂದು ತಪ್ಪು, ಯಾರು ನಮ್ಮ ಕಡೆ ಗಮನ ಕೊಡೋದಿಲ್ಲ, ಮಗ ಇರ್ಬೋದು, ಮಗಳಿರ್ಬೋದು, ಗಂಡ ಇರ್ಬೋದು, ಅವ್ರ ಹತ್ರ ಹೋಗ್ಬಿಟ್ಟು ನೀನು ಇತ್ತೀಚೆಗೆ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಕಡೆ ನಿರ್ಲಕ್ಷ್ಯ ಮಾಡ್ತಿದ್ಯಾ, ಹಾಗೆ ಹೀಗೆ ಅಂತ ಆಕ್ಷೇಪಗಳನ್ನ ತೆಗೆಯೋದು ಅಥವಾ ಮಕ್ಕಳ ಥರ ಆಡೋದನ್ನ ಮಾಡ್ತೀವಿ. ಆದರೆ ಹಾಗೆ ಮಾಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಅದರ ಬದಲು, ಇಲ್ಲ ನಾನು ಇಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೂ ನಿಮ್ಗೆ ಯಾಕೆ ಆ ಪ್ರಯತ್ನಗಳಿಗೆ ಬೆಲೆ ಕೊಡಬೇಕು ಅಂತ ಅನಿಸ್ತಾ ಇಲ್ಲ ಅನ್ನೋದನ್ನ ಕೇಳೋದನ್ನ ಕಲ್ತ್ಕೋಬೇಕು, ಮಾತಾಡಬೇಕು. ನಿಮ್ಗೆ ಯಾವ ರೀತಿಯ ಹರ್ಟ್ ಆಗ್ತಿದೆ ಅನ್ನೋದನ್ನ ಅವರ ಗಮನಕ್ಕೆ ತರಬೇಕು. ಉದಾಹರಣೆಗೆ, ನೀವು ತುಂಬಾ ಕಷ್ಟಪಟ್ಟು ಮನೆಯನ್ನ ಗುಡಿಸಿ ಒರೆಸಿ ಮಾಡಿರ್ತೀರ, ನಿಮ್ಮ ಮಗು ಬಂದು ಚೆಲ್ಲಿ ಗಲೀಜು ಮಾಡಿ ಹಾಳು ಮಾಡ್ಬಿಡುತ್ತೆ. ಅವಾಗ ನೀವು ಸಿಟ್ಟು ಬಂದು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಹಾಗೆ ಹೀಗೆ ಅಂತ ಕೂಗಾಡ್ತೀರಾ. ಹಾಗೆ ಗಂಡ ಟಾಯ್ಲೆಟಿಗೆ ಹೋಗ್ತಾರೆ, ನೀರು ಹಾಕೋದೇ ಇಲ್ಲ ಅಥವಾ ಗಲೀಜು ಮಾಡಿ ಬರ್ತಾರೆ, ನೀವು ತುಂಬಾ ಕಷ್ಟಪಟ್ಟು ವಾಶ್ ಮಾಡಿರ್ತೀರ, ಅವಾಗ ನೀವು ಎಗರಾಡಿ ಬಿಡ್ತೀರಾ. ಹಾಗೆ ಮಾಡೋ ಬದಲು, ಅಥವಾ ನನ್ನ ಗಮನನೇ ಇಲ್ಲ ಹಾಗೆ ಹೀಗೆ ಅನ್ನೋದ್ ಬದಲು, ನೋಡಿ ನಾನು ತುಂಬಾ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮನೇನ, ಸೊ ನಾನು ತುಂಬಾ ಕಷ್ಟಪಟ್ಟು ಈ ಮನೇನ ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ದೀನಿ, ಸೊ ಹಾಗಾಗಿ ನೀವು ನನ್ನ ಶ್ರಮದ ಬೆಲೆಯನ್ನ ಅರ್ಥ ಮಾಡ್ಕೋಬೇಕು, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಆ ಪ್ರಯತ್ನವನ್ನ ನೀವು ಗೌರವಿಸ್ಬೇಕು ಅಂತ ನನಗೆ ಆಸೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ವಿವೇಕದಲ್ಲಿ ನಿಧಾನವಾಗಿ ಅವ್ರ ಹತ್ರ ಕೂತು ಮಾತನಾಡೋದನ್ನ ಕಲೀರಿ. ಇದರಿಂದ ನಿಮ್ಮ ಗೌರವ ಜಾಸ್ತಿ ಆಗುತ್ತೋ ಬಿಡುತ್ತೋ, ನಿಮ್ಮ ಬಗ್ಗೆ ನಿಮ್ಗೆ ಒಂದು ರೀತಿಯ ಶಾಂತಿ ಸಮಾಧಾನ ಶುರುವಾಗುತ್ತೆ, ಅಸಹನೆ ಹೋಗುತ್ತೆ. ಇನ್ನು ಕೊನೆಯದಾಗಿ, ತುಂಬಾ ಸಾರಿ ಮೌನ ಇದೆಯಲ್ಲ, ಅದು ಬಹಳ ಕೆಲಸ ಮಾಡುತ್ತೆ. ನಮ್ಗೆ ಕಷ್ಟ, ಮೌನವಾಗಿರೋದು ತುಂಬಾ ಕಷ್ಟ. ಆದ್ರೆ ಕಷ್ಟ ಆದ್ರೂ ಈ ಮೌನವನ್ನ ನಾವು ಅಭ್ಯಾಸ ಮಾಡಿಕೊಂಡು, ನಾನು ಹೇಳಿದ್ನಲ್ಲ ಫಸ್ಟ್ ಟಿಪ್, ಒಂದು ಭಾವನಾತ್ಮಕ ನಿರ್ಲಿಪ್ತತೆಯನ್ನ ರೂಢಿಸ್ಕೊಳ್ತಾ ಮೌನವನ್ನ ಸಾಧಿಸ್ತಾ ಬಂದ್ರೆ ನಮ್ಮ ವ್ಯಕ್ತಿತ್ವಕ್ಕೊಂದು ಗೌರವ, ಘನತೆ ಎರಡೂ ಬರ್ತಾ ಹೋಗುತ್ತೆ. ಅವಾಗ ಈ ಆಧಾರ ಸ್ತಂಭ ಇದೆಯಲ್ಲ, ಅದು ಒಳಗಡೆಯಿಂದ ತುಂಬಾ ಗಟ್ಟಿಯಾಗ್ತಾ ಹೋಗುತ್ತೆ. ಯಾವಾಗ ಗಟ್ಟಿಯಾದ ಆಧಾರ ಸ್ತಂಭವನ್ನ ನೋಡುತ್ತೋ, ಮನೆಯ ಎಲ್ಲ ಕಂಬಗಳು ಅವರವರ ಜಾಗದಲ್ಲಿ ಅವರವರು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಬೆಲೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಅದು ಯಾವುದೂ ಇಲ್ಲ ಅಂತಂದ್ರೆ, ನೀವು ಆಸೆ ಪಟ್ಟು ತುಂಬಾ ಇಷ್ಟಪಟ್ಟು ಕಟ್ಟಿಕೊಂಡಿರುವ ನಿಮ್ಮ ಸಂಸಾರ, ಪ್ರೀತಿ, ಇದೆಲ್ಲವೂ ಕೂಡ ಒಂದು ಸಮತೋಲನದಲ್ಲಿ ಒಂದು ಬ್ಯಾಲೆನ್ಸ್ಡ್ ಲೈಫ್ ಆಗಿ ಸಾಕ್ತಾ ಹೋಗುತ್ತೆ. ಇಲ್ಲಾಂದ್ರೆ ಪ್ರತಿದಿನ ಡ್ರಾಮಾ, ಪ್ರತಿದಿನ ಜಗಳ, ಸಾಕಾಗ್ಬಿಟ್ಟು ತುಂಬಾ BP, ಶುಗರು, ಥೈರಾಯ್ಡು, ಮಣ್ಣು ಮಸಿ ಎಲ್ಲ ಬರ್ತಾ ಹೋಗುತ್ತೆ. ಹಾಗಾಗದೇ ಇರಬೇಕು ಅಂತಂದ್ರೆ ಈಗ ನಾನು ಹೇಳಿದ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಇವತ್ತೇ ಒಂದು ನಿರ್ಧಾರ ಮಾಡ್ಕೊಳ್ಳಿ, ನನ್ನ ಮನಸ್ಸನ್ನ ನಾನೇ ಕಾಪಾಡ್ಕೊಳ್ತೀನಿ, ಯಾಕೆಂದ್ರೆ ನಾನು ದ ಸ್ಟ್ರಾಂಗೆಸ್ಟ್, ನಾನು ತುಂಬಾ ಶಕ್ತಿಶಾಲಿ ಅಂತ ಅಂದ್ಕೊಳ್ಳಿ. ಹಾಗೂ ಕಮೆಂಟ್ ಅಲ್ಲಿ ಅದನ್ನ ಹಾಕಿ. ನಿಮ್ಗೆ ಇಷ್ಟ ಆಗಿದ್ಯಾ? ಹೌದು ಅಂತ ಅನಿಸ್ತಿದ್ಯಾ? ಇದು ನನ್ನ ಅಭಿವ್ಯಕ್ತಿ. ನಾನು ಶೀಲಾ ಭಟ್. ನಾನು ಈ ವಾಹಿನಿಯಲ್ಲಿ ಇಂತಹ ಉಪಯುಕ್ತ ಮಾಹಿತಿಗಳನ್ನ, ಜೀವನದ ಅವಲೋಕಗಳನ್ನ, ಜೀವನದ ಪಾಠವನ್ನ, ಅನುಭವವನ್ನ ಎಲ್ಲ ಹಂಚ್ಕೊಳ್ತೀನಿ. ಅದು ನಿಮ್ಗೆ ಉಪಯುಕ್ತವಾಗಿರುತ್ತೆ. ಆದ್ರಿಂದ ಪೂರ್ತಿಯಾಗಿ ನೋಡಿ, ಉಪಯೋಗ ತೆಗೆದುಕೊಳ್ಳಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.